ನಮಸ್ಕಾರ. 2005 ಜನವರಿ ಸಂಚಿಕೆಯಲ್ಲಿ ಈ ಕಥೆ ಪ್ರಕಟ ಆಗಿದೆ. ವಾತ್ಸಲ್ಯ ಅಂತ ಇದಕ್ಕೆ ಹೆಸರು. ಮೊದಲೇ ಹೇಳಿದಾಗ 25 ವರ್ಷಗಳ ಹಿಂದಿನ ಚಂದಾಮ ಕಥೆಯನ್ನು ಮತ್ತೆ ಪ್ರಕಟಿಸಿರ್ತಾರೆ. ವಾತ್ಸಲ್ಯ ಅಂತ ಈ ಕಥೆ ಹೆಸರಿದೆ. ಒಂದಾನೊಂದು ಗ್ರಾಮದಲ್ಲಿ ಒಬ್ಬ ರೈತ ಇರ್ತಾನೆ. ಅವನಿಗೆ ಮೋಹನ ಅಂತ ಒಬ್ಬ ಶುದ್ಧ ಸೋಂಬರಿ ಮಗ ಇರ್ತಾನೆ. ನಿಷ್ಪ್ರಯೋಜನಕ್ಕೆ ತಂದೆಗೆ ಯಾವ ರೀತಿಯಲ್ಲೂ ಸಹಾಯ ಮಾಡೋ ಥರ ಅವನು ಇರೋದಿಲ್ಲ. ಅವನ ತಂದೆ ತುಂಬ ನೊಂದ್ಕೊಂಡು ಅವನನ್ನು ಏನಾದರೂ ಮಾಡಿ ಕೆಲಸ ಮಾಡೋ ಹಂಗೆ ಮಾಡಬೇಕು, ಒಳ್ಳೆಯವನು ಮಾಡಬೇಕು ಅಂತ ಒಳ್ಳೆ ಮಾತಾಡಿ ಅನೇಕ ಪ್ರಯತ್ನ ಮಾಡಿ ನೋಡ್ತಾನೆ. ಆದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಬಂಧು ಮಿತ್ರರಲ್ಲಿ ಹೇಳಿಕೊಂಡು ಅವ್ರ ಮೂಲಕ ಮಗನಿಗೆ ಬುದ್ಧವಾದ ಹೇಳಿಸೂ ನೋಡ್ತಾನೆ. ಅವ್ರ ರೀತಿ ನೋಡಿ ಕೂಡ ಮೋಹನ್ ನಡವಳಿಕೆಯಲ್ಲಿ ಯಾವ ಬದಲಾವಣೆಯೂ ತರೋದಿಲ್ಲ. ಮೋಹನ ಪ್ರಾಪ್ತವಯಸ್ಕನಾಗ್ತಾನೆ. ಅವನಿಗೆ ಸಂಸಾರ ಭಾರ ವಹಿಸಿದ್ರೆ ಜವಾಬ್ದಾರಿ ತಿಳ್ಕೊಳ್ತಾನೆ ಅಂತ ಒಬ್ಬಳು ಸುಂದರ ಕನ್ಯೆಯನ್ನು ನೋಡಿ ತಂದೆ ಅವನಿಗೆ ತುಂಬ ವಿಜೃಂಭಣೆಯಿಂದ ಮದುವೆ ಮಾಡ್ತಾನೆ. ಮದುವೆ ಆದ ತಕ್ಷಣ ಮೋಹನ ತಂದೆ ಬಳಿ ಬಂದುಬಿಟ್ಟು, ಅಪ್ಪ, ನನ್ನ ಆಸ್ತಿನ ನನಗೆ ಹಂಚ್ಕೊಡು, ನನ್ನ ಪಾಡಿಗೆ ನಾನು ಬದುಕೊಳ್ತೇನೆ, ಇಷ್ಟು ದಿನ ಇದ್ದಿದ್ದು ಸಾಕು, ನಾನಿನ್ನು ಈ ಮನೆಯಲ್ಲಿ ಒಂದು ಕ್ಷಣ ಇರುವುದಿಲ್ಲ ಅಂತ ಹೇಳ್ತಾನೆ. ತಂದೆಗೆ ಆಶ್ಚರ್ಯ ಆಗೋಗುತ್ತೆ. ನಿನಗೀಗ ಬಂದ ತೊಂದರೆ ಏನೋ ಮಗು, ಹಾಗೆ ನಿನ್ನನ್ನು ಬೇರೆ ಇಡಲು ಯಾರು ಹೇಳಿದರು? ಕೈಲಾದದ್ದೇನಾದರೂ ಸಂಪಾದಿಸ್ಕೊಂಡು ನನ್ನ ಎದುರಿಗೆ ಇದ್ದು ನಾನು ಸಂತೋಷ ಪಡ್ತೀನಿ ಅಂತ ತಂದೆ ಹೇಳ್ತಾನೆ. ನನ್ನ ಮೇಲೆ ಪ್ರೀತಿ ಇರುವಂತೆ ನೀ ನಾಟಕ ಯಾಕೆ ಮಾಡ್ತೀಯಾ? ನಾನು ಅಂದರೆ ಮೊದಲಿಂದಲೂ ನನ್ನ ಕಂಡ್ರೆ ಆಗಲ್ಲ. ಪ್ರೀತಿ ಎಂಬುದು ನಿನ್ನೆ ನಿಘಂಟಿನಲ್ಲಿ ಇಲ್ಲವೇ ಇಲ್ಲ. ಇಷ್ಟು ದಿನಾನು ನನ್ನನ್ನು ಬೈದು ಹೊಡೆದು ಮಾಡಿದ ಹಿಂಸೆ ಸಾಕು. ನಾನು ಎಲ್ಲಿಗಾದರೂ ಹೋಗಿ ಸ್ವತಂತ್ರವಾಗಿ ಇರುತ್ತೇನೆ ಅಂದರೆ ಆಗೋದಿಲ್ಲ ಅಂತೀಯ ನೀನು. ಈಗಲಾದರೂ ನಾನು ಬೇರೆ ಹೋಗಿ ಸುಖ ಪಡೋದು ನಿನಗಿಷ್ಟ ಇಲ್ವಾ ಅಂತ ನಿಷ್ಠೂರವಾಗಿ ತಂದೆನ ದೂಷಿಸ್ತಾನೆ. ಹಾಗೆಂದಿಗೂ ಭಾವಿಸಬೇಡಪ್ಪ. ನಾನು ಯಾವಾಗಲಾದರೂ ಕೋಪದಲ್ಲಿ ಒಂದೆರಡು ಏಟು ಹಾಕಿದ್ದರೆ, ಏನಾದರೂ ಹೇಳಿದ್ದರೆ ಅದು ನಿನ್ನ ಒಳಿತನ್ನು ಬಯಸಿಯೇ ಆಗಿರುತ್ತಿತ್ತು. ನೀನೆಲ್ಲಿದ್ದರೂ ಸುಖವಾಗಿರಬೇಕು ಅನ್ನೋದೇ ನನಗೆ ಬೇಕಾಗಿರೋದು ಅಂತ ಹೇಳಿಬಿಟ್ಟು ಮಗನ ಬೇಡಿಕೆ ಹಾಗೆ ತಂದೆ ಆಸ್ತಿನ ಹಂಚಿ ಕೊಡ್ತಾನೆ. ಮೋಹನ ಬೇರೆ ಗ್ರಾಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಂಸಾರ ಹುಡ್ಕೊಂಡು ಕೂಲಿನಾಲಿ ಮಾಡಿಕೊಂಡು ಹೇಗೋ ಕಾರ್ಪಣ್ಯ ಜೀವನ ನಡೆಸ್ತಾ ಇರ್ತಾನೆ. 1 ವರ್ಷ ಆಗೋಷ್ಟರಲ್ಲಿ ಮೋಹನನಿಗೂ ಮಗ ಹುಡ್ತಾನೆ. ಮೋಹನ ಅವನನ್ನು ತುಂಬ ಮುದ್ದಿನಿಂದ ಬೆಳೆಸ್ತಾನೆ. ಆದರೆ ಮೋಹನಂತೆ ಅವನು ಕೂಡ ಸ್ವಲ್ಪ ದಿನದಲ್ಲೇ ಕೆಲಸಕ್ಕೆ ಚಕ್ಕರ್ ತಿಂಡಿಗೆ ಹಾಜರ ಥರ ನಡ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾನೆ. ಅವನ ಬುದ್ಧಿ ನಡವಳಿಕೆ ನೋಡ್ತಿದ್ದಂತೆ ಮೋಹನನಿಗೆ ಮೈಯೆಲ್ಲ ಉರಿತಾ ಇರುತ್ತೆ. ಒಂದಿನ ಕೋಪ ತಾಳಲಾಗದೆ ಮೋಹನನ್ನು ತನ್ನ ಮಗನನ್ನು ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಅವನು ನೋವಿನಿಂದ ಮನೆ ಬಿಟ್ಟು ಹತ್ತಿರದಲ್ಲೇ ಇದ್ದ ತಾತನ ಊರಿಗೆ ಹೋಗ್ಬಿಟ್ಟು ತಾತನೊಡನೆ ನಡೆದದ್ದನ್ನೆಲ್ಲ ಹೇಳ್ತಾನೆ. ತಾತ ಆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವನನ್ನು ತನ್ನ ಗ್ರಾಮದಲ್ಲಿ ಇದ್ದ ಮದ್ದೊಪ್ಪನ ಮನೆಗೆ ಕರ್ಕೊಂಡು ಹೋಗಿ ಆ ಮನೆ ಯಜಮಾನರೊಡನೆ ಮಾತಾಡಿ 4 ದಿನ ಮೊಮ್ಮಗನು ಅಲ್ಲಿಯೇ ರಹಸ್ಯವಾಗಿ ಇರುವಂತೆ ಏರ್ಪಾಟ್ ಮಾಡಿಬಿಟ್ಟು ಬಂದುಬಿಡ್ತಾನೆ. ತಾತ ತನ್ನ ಕೈಯಿಂದ ಸಿಕ್ಕಾಪಟ್ಟೆ ಹೊಡೆತಾತಿದ್ದ ಮಗ ಮಾಯ ಆದ್ದರಿಂದ ಮೋಹನಿಗೆ ಗಾಬರಿ ಆಗೋಗುತ್ತೆ. ಇಷ್ಟು ಹುಡುಕಿದ್ರೂ ಅವನ ನೆಲೆ ತಿಳಿಯೋದೇ ಇಲ್ಲ. ಮೋಹನ ಅವನನ್ನು ಹುಡುಕೊಂಡು ತಂದೆ ಬಳಿಗೆ ಬರ್ತಾನೆ. ಅಪ್ಪ, ನನ್ನ ಮಗ ಏನಾದರೂ ಈ ಕಡೆ ಬಂದ? ಅವನು ಸುತಾರಾಮ್ ಕುಳಿತದಿಂದ ಕದಲೋದೇ ಇಲ್ಲ. ಯಾವ ಒಂದು ಸಣ್ಣ ಕೆಲಸ ಹೇಳಿದ್ರೂ ಮಾಡಲ್ಲ. ಮೊನ್ನೆ ಕೋಪ ಬಂದು 4 ಏಟು ಹಾಕಿದೆ. ಆನಂತರ ಅವನು ಯಾವ ಕಡೆ ಹೋದ್ನೋ ಏನೋ, ಮನೆಗೆ ಬಂದಿಲ್ಲ ಅಂತ ಚಿಂತಾಕ್ರಾಂತನಾಗಿ ಕೇಳ್ತಾನೆ. ಹೋದ್ರೆ ಹೋಗ್ತಾನೆ ಬಿಡೋ, ಸೋಮಾರಿ ಮುಂಡೇದು, ಬಿಡುಗಾಸಿಗೂ ಬಾರ್ದ ಅಪ್ರಯೋಜಕನು, ಇದ್ದೇನು ಸುಖ, ನಿನ್ನೇನೇನು ಉದ್ಧರಿಸ್ತಿದ್ನ ಏನೋ, ಅಂಥವನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅಂತ ಅಪ್ಪ ತಾತ್ಸಾರವಾಗಿ ಮೋಹನನ ತಂದೆ ಉತ್ತರ ಹೇಳ್ತಾನೆ. ಮೋಹನ ಮುಂದೇನೂ ಹೇಳದೆ ಚಿಂತಿಸುತ್ತಲೇ ಮನೆಗೆ ಹಿಂತಿರುಗ್ತಾನೆ. ತನ್ನ ಗಂಡ ಮಗನ ಸುಳುವನ್ನು ತಿಳ್ಕೊಳ್ದೆ ಮನೆಗೆ ಬಂದ ಅಂತ ಅವನ ಹೆಂಡತಿಗೆ ಗೊತ್ತಾಗತ್ತೆ. ಅವನನ್ನು ಹೊಡೆದೇನು ಪ್ರಯೋಜನ? ಅವನ ಬುದ್ಧಿಯನ್ನು ತಿದ್ದಲು ಸಾಧ್ಯವಾಯಿತೆ? ಇನ್ನೂ ಚಿಕ್ಕವನು, ಎಲ್ಲಿದ್ದಾನೋ ಏನೋ, ಏನಾಗಿ ಹೋದನೋ ಅಂತ ಅವಳು ಗೋಳಾಡೋಕ್ಕೆ ಶುರು ಮಾಡ್ತಾಳೆ. ಮೋಹನ ಮತ್ತೆ ಮಗನನ್ನು ಹುಡ್ಕೊಂಡು ಹೋಗ್ತಾನೆ. ಅವರಲ್ಲಿ ಮಾತ್ರವಲ್ಲೇ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಪರಿಚಯ ಇರೋ ಮನೆಗೆಲ್ಲ ಹೋಗಿ ಕೇಳ್ತಾನೆ. ಎದುರಿಗೆ ಸಿಕ್ಕವ್ರನ್ನ ಕೂಡ ವಿಚಾರಿಸ್ತಾನೆ. ಆದರೆ ಏನೂ ಸುಳ್ಳು ಗೊತ್ತಾಗಲ್ಲ. ಅತ್ಯಂತ ಚಿಂತೆಯಿಂದ ಮನೆಗೆ ಬಂದು ಸೇರ್ತಾನೆ. ಇದ್ದೋ ಮಗನನ್ನು ಬೇಜವಾಬ್ದಾರಿಯಿಂದ ಕಳೆದುಕೊಂಡೆ ಅಂತ ಅವನಿಗೆ ಮಾನಸಿಕ ವ್ಯಥೆಯಿಂದ ಮೋಹನನಿಗೆ ರೋಗ ಬಂದ್ಬಿಡುತ್ತೆ. ಆ ವಿಷಯ ತಿಳಿದು ಮೋಹನನ ತಂದೆ ಮೊಮ್ಮಗನನ್ನು ಕರ್ಕೊಂಡು ಮೋಹನನ ಮನೆಗೆ ಬರ್ತಾನೆ. ಮೋಹನ ಮಗನನ್ನು ನೋಡಿದ ತಕ್ಷಣ ತಪ್ಕೊಂಡು ಹೋ ಅಂತ ಅಳ್ತಾನೆ. ಮೋಹನನು ಅವನ ತಂದೆಯ ಸ್ವಂತನ ಹೇಳ್ತಾ, ಪಿತೃವಾತ್ಸಲ್ಯ ಎಂಬುದು ಹಾಗೇ ಇರುತ್ತದಪ್ಪ. ಅವನು ಅಪ್ರಯೋಜಕನಾಗಿದ್ದರೂ ಆ ನೋವಿನಿಂದ ನೀನು ಹೊಡೆದೇ ಹೊರತು ಅವನ ಮೇಲೆ ಪ್ರೀತಿ ಇಲ್ಲದೆ ಹೊಡೆದ್ಯಾ? 4 ದಿನ ಅವನು ಎದುರಿನಲ್ಲಿ ಇಲ್ಲ ಅಂದರೆ ಹೇಗೆ ಬಡವಾಗಿ ಹೋಗಿದೆಯಾ ನೋಡು. ನಾನು ಅಷ್ಟೇ, ನೀನು ಸುಧಾರಿಸಿ ಹೋಗಿಯೋ ಏನೋ ಅಂತ ನೋವಿನಿಲ್ಲದೆ ನಿನ್ನನ್ನು ಬೈದು ಹೊಡೆದು ಮಾಡುತ್ತಿದ್ದೆ. ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಅಲ್ಲ. ಎಷ್ಟು ಹೇಳಿದ್ರು ಕೇಳದೆ ನೀನು ಬೇರೆ ಬಂದು ನನಗೆಷ್ಟು ಸಂಕಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಈಗ ನಿಂಗೆ ಅರ್ಥ ಆಯ್ತಾ ಅಂತ ತಂದೆ ಪ್ರಶ್ನೆ ಕೇಳ್ತಾನೆ. ಆನಂತರ ಮೋಹನ ತನ್ನ ತಪ್ಪನ್ನು ತಿಳಿದುಕೊಂಡು ಆ ಕೂಡಲೇ ತನ್ನ ಹೆಂಡತಿ ಮಗನೊಡನೆ ತನ್ನ ಗ್ರಾಮಕ್ಕೆ ಹಿಂದಿರುಗಿ ಬಂದು ತಂದೆಗೆ ಸಹಾಯಕನಾಗಿ ಕೆಲಸ ಮಾಡಿಕೊಂಡು ಸುಖವಾಗಿ ಬಾಳ್ತಾನೆ. ನಮಸ್ಕಾರ.